ಶ್ರೀರಾಮ ಸಮರ್ಥ. ಡಿಸೆಂಬರ್ 17. ಸರ್ವ ದುಃಖಗಳ ಮೂಲವು ದೇಹ ಬುದ್ಧಿಯಾಗಿರುತ್ತದೆ. ಪರಮಾರ್ಥದ ವಿಷಯವು ಹಾಗೆ ನೋಡಿದರೆ ನಿಜವಾಗಿಯೂ ಕಠಿಣವಿರುತ್ತದೆ ಹಾಗೂ ಎಲ್ಲರಿಗೂ ಅನಿವಾರ್ಯವಿರುತ್ತದೆ. ಯಾರಿಗೆ ಈ ವಿಷಯವನ್ನು ತಿಳಿದುಕೊಳ್ಳಬೇಕಾಗಿರುತ್ತದೆಯೋ ಅವರು ನಾನು ಯಾರು ಎಂಬುದನ್ನು ತಿಳಿದುಕೊಳ್ಳುವುದಕ್ಕಿಂತಲೂ ನಾನು ಯಾರು ಅಲ್ಲವೆನ್ನುವುದನ್ನು ತಿಳಿದುಕೊಳ್ಳುವುದು ಮಹತ್ವದ್ದಾಗಿರುತ್ತದೆ. ಒಂದು ಕಾಲು ದಾರಿಯಿಂದ ಹೋಗುತ್ತಿರುವಾಗ ದಾರಿ ತಪ್ಪಿ ಬೇರೆ ಮಾರ್ಗದಿಂದ ಹೊರಟೆವೆಂದರೆ ಮುಂದಿನ ಪ್ರವಾಸವೆಲ್ಲವೂ ತಪ್ಪುತ್ತಲೇ ಹೋಗುತ್ತದೆ. ಲೆಕ್ಕ ಮಾಡುವಾಗ ಒಂದು ಅಂಕಿಯು ತಪ್ಪಿತೆಂದರೆ ಮುಂದಿನ ಲೆಕ್ಕವೆಲ್ಲವೂ ತಪ್ಪುತ್ತಾ ಹೋಗುತ್ತದೆ. ಅಥವಾ ರೋಗದ ನಿದಾನವು ಸರಿಯಾಗಿ ಆಗದಿದ್ದರೆ ಆ ರೋಗದ ಮೇಲೆ ಮಾಡಿದ ಔಷಧಗಳ ಯೋಜನೆಯು ವ್ಯರ್ಥವಾಗುತ್ತದೆ. ಅದರಂತೆ ಮನುಷ್ಯನ ಸರ್ವಸಾಮಾನ್ಯ ಗುಣಧರ್ಮಗಳ ಆಕಲನ ಸರಿಯಾಗಿ ಆಗದಿದ್ದರೆ ಆ ಗುಣಧರ್ಮಗಳನ್ನು ಆಧರಿಸಿದ ಪರಮಾರ್ಥದ ಮಾರ್ಗವನ್ನು ತಿಳಿದುಕೊಳ್ಳುವುದು ಬಹಳ ಕಠಿಣವಾಗಿರುತ್ತದೆ. ನಾವು ಯಾವಾಗಲೂ ಆನಂದದಲ್ಲಿರಬೇಕು ಎಂದು ಎಲ್ಲರಿಗೂ ಅನಿಸುತ್ತದೆ. ಇದು ಮೊದಲನೇ ಗುಣಧರ್ಮ. ಈ ಆನಂದದಲ್ಲಿ ಚಿರಂತನವಾಗಿರಬೇಕು. ಕನಿಷ್ಠ ಪಕ್ಷ ಆನಂದದ ಅಪೇಕ್ಷೆಯಲ್ಲಾದರೂ ಚಿರಂತನವಿರಬೇಕು ಎಂದು ನಮಗೆ ಅನಿಸುತ್ತದೆ. ನಿಜವಾಗಿ ಹೇಳಬೇಕೆಂದರೆ ಮರಣವು ಯಾರಿಗೂ ರುಚಿಸುವುದಿಲ್ಲ. ಬದುಕಿರಬೇಕೆಂಬ ಹವ್ಯಾಸ ಅಥವಾ ಚಿರಂತನವಾಗಿ ಬಾಳಬೇಕೆಂಬ ಆಸಕ್ತಿಯೂ ನಮ್ಮೆಲ್ಲರಿಗೂ ಇರುತ್ತದೆ. ಪರಮೇಶ್ವರನು ಆನಂದ ರೂಪನಾಗಿರುತ್ತಾನೆ. ಅವನು ಚಿರಂತನನಾಗಿರುತ್ತಾನೆ. ಅವನು ನಮ್ಮಲ್ಲಿ ಅಂಶರೂಪನಾಗಿ ಇರುವುದರಿಂದ ನಮಗೂ ಹಾಗೆ ಇರಬೇಕೆಂದು ಅನಿಸುವುದು ಸ್ವಾಭಾವಿಕವಾಗಿರುತ್ತದೆ. ಆದರೆ ನಾವು ಮೂಲದಲ್ಲಿಯೇ ದಾರಿ ತಪ್ಪಿರುವುದರಿಂದಲೇ ಮುಂದಿನ ಎಲ್ಲ ವ್ಯವಹಾರಗಳು ತಪ್ಪುತ್ತಲೇ ಹೊರಟಿರುತ್ತವೆ. ಮನೆಯ ಅಂಗಳದಲ್ಲಿ ಗಿಡವು ಬಿದ್ದಿತೆಂದರೆ ನನ್ನ ಗಿಡ ಬಿದ್ದಿತು ಎಂದು ಅನ್ನುತ್ತಾನೆ. ಆದರೆ ಅವನ ಶರೀರ ಬಿದ್ದಿತೆಂದರೆ ಅವನ ಶರೀರ ಬಿದ್ದಿತು ಎಂದು ನಾವು ಅನ್ನುವುದಿಲ್ಲ. ಅವನು ಸತ್ತನು ಎಂದು ಅನ್ನುತ್ತೇವೆ. ಆದ್ದರಿಂದ ಮೂಲದಲ್ಲಿ ಆದ ತಪ್ಪೇನೆಂದರೆ ನಾವು ನಮ್ಮನ್ನು ದೇಹವೆಂದು ತಿಳಿದು ವ್ಯವಹರಿಸುತ್ತೇವೆ. ದೇಹವು ನನ್ನದೇ ಎಂದು ತಿಳಿದು ಅದನ್ನು ಪ್ರೇಮ ಮಾಡುತ್ತೇವೆ. ಇದು ಮೊದಲನೇ ತಪ್ಪು. ಅನಂತರ ಈ ದೇಹದ ಗುಣಧರ್ಮಗಳು ಅಂದರೆ ವಿಕಾರಗಳು ನಮಗೆ ಅಂಟಿಕೊಂಡರೆ ನಾವು ಅವುಗಳ ಪೋಷಣೆ ಮಾಡುತ್ತೇವೆ. ಇದು ಎರಡನೇ ತಪ್ಪು. ಈ ವಿಕಾರಗಳು ಒಮ್ಮೆ ಅಂಟಿಕೊಂಡವೆಂದರೆ ಅವುಗಳ ಬೆಳವಣಿಗೆಯನ್ನು ನಿಲ್ಲಿಸದೆ ಅವು ವೈದತ್ತ ಅವುಗಳ ಹಿಂದಿನಿಂದ ಹೋಗುವುದಲ್ಲದೆ ಅವುಗಳಿಗಾಗಿ ಪ್ರಸಂಗ ಬಂದಾಗ ನಮ್ಮ ಬುದ್ಧಿಯನ್ನು ಅಡವು ಇಡುತ್ತೇವೆ. ಇದು ಮೂರನೇ ತಪ್ಪು. ಈ ರೀತಿ ತಪ್ಪಿನಿಂದ ತಪ್ಪು ಬೆಳೆಯುತ್ತಾ ಆಯುಷ್ಯದ ಲೆಕ್ಕವು ಸಂಪೂರ್ಣ ತಪ್ಪಿ ಹೋಗುತ್ತದೆ. ಒಂದು ಮರವನ್ನು ಕಡಿಯಬೇಕಾಗಿದ್ದರೆ ಮೊದಲು ಅದರ ಟೊಂಗೆಗಳನ್ನು ಕಡಿಯಬೇಕಾಗುತ್ತದೆ. ಅನಂತರ ಅದರ ಬೊಡ್ಡೆಯನ್ನು ಕಡಿಯುತ್ತಾರೆ. ಅದರಂತೆ ನೀತಿ ಧರ್ಮದಿಂದ ವ್ಯವಹರಿಸುವುದೆಂದರೆ ದೇಹಕ್ಕೆ ಅಂಟಿಕೊಂಡ ಟೊಂಗೆಗಳನ್ನು ಕಡಿಯುವುದೇ ಆಗಿರುತ್ತದೆ. ಎರಡನೇ ಯೋಜನೆ ಎಂದರೆ ಸಗುಣಭಕ್ತಿ ಮಾಡುವುದು. ಸಗುಣಭಕ್ತಿ ಮಾಡುವಾಗ ಮನುಷ್ಯನು ಕ್ಷಣವಾದರೂ ತನ್ನನ್ನು ತಾನು ಮರೆಯುತ್ತಾನೆ ಹಾಗೂ ನಾನು ನಿನ್ನವನಿರುತ್ತೇನೆ ಎಂದು ಅನ್ನುತ್ತಾನೆ. ಭಗವಂತನ ಈ ಅಖಂಡ ಸಹವಾಸವು ಅವನ ನಾಮದಿಂದಲೇ ಲಭಿಸುತ್ತದೆ. ಈ ನಾಮದ ಸಹವಾಸದಲ್ಲಿರುವುದರಿಂದ ದೇಹದ ಮೇಲಿನ ಪ್ರೇಮವು ತಾನಾಗಿಯೇ ಕಡಿಮೆಯಾಗುತ್ತದೆ ಹಾಗೂ ದೇಹವು ರಚಿಸಿದ ಪ್ರಪಂಚದ ಮೇಲಿನ ಪ್ರೇಮವು ಕಡಿಮೆಯಾಗುತ್ತದೆ. ಮುಂದೆ ಅವನಿಗೆ ಸರ್ವತ್ರ ಭಗವಂತನೇ ಕಾಣಿಸುತ್ತಾನೆ. ಆದ್ದರಿಂದ ಈಗಿನಿಂದಲೇ ನಾನು ಬದುಕಿದರೆ ನಾಮದಲ್ಲಿಯೇ ಬದುಕಿರುತ್ತೇನೆ ಎಂದು ನಿಶ್ಚಯ ಮಾಡಿರಿ. ರಾಮನು ನಿಮ್ಮ ಮೇಲೆ ಕೃಪೆ ಮಾಡುವನೆಂದು ನನಗೆ ವಿಶ್ವಾಸವಿರುತ್ತದೆ. ಇಂದಿನ ಮುಖ್ಯ ವಿಚಾರ, ನಾನು ಏನೂ ಅಲ್ಲ, ಎಲ್ಲವೂ ರಾಮನೇ ಇರುತ್ತಾನೆ ಹಾಗೂ ನಾನು ರಾಮನವನಿರುತ್ತೇನೆ ಎಂಬ ಮಧುರ ಭಾವನೆಯಲ್ಲಿ ಆನಂದದಿಂದ ಇರಬೇಕು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.